ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ಯಾರು ಬಂದಿದ್ದಾರೆ ನಮ್ಮ ಮನೆಗೆ ನೋಡಿ? ಇವ್ರ ಪರಿಚಯ ಇದೆಯಾ ನಿಮ್ಗೆ? ಇಲ್ವಾ? ಪರಿಚಯ ಇದ್ದವರಿಗಿರ್ಬೋದು, ಕೆಲವರಿಗಷ್ಟೇನೆ. ಯಾಕೆ ಗೊತ್ತಾ, ಇವ್ರು ಬರೋದೇ ಅಪರೂಪ, ಹಂಗಾಗಿ ನಿಮ್ಗೆ ಪರಿಚಯ ಇಲ್ಲ. ನಾನೇ ಪರಿಚಯ ಮಾಡ್ತೇನೆ. ಇವ್ರು ನಮ್ಮ ತಮ್ಮ ಮಹೇಶ, ಮತ್ತೆ ಇವನು ತಮ್ಮನ ಮಗ ಕೃಷ್ಣ ಪ್ರಸಾದ್. ತುಂಬಾ ಕಿಲಾಡಿ. ಹಾಗೆ ನಮ್ ತಮ್ಮ ಎಲ್ಲ ಬಂದಿದಾರಲ್ವಾ, ಹಂಗಾಗಿ ಅಡ್ಗೆ ಕೆಲಸ ಬೇಗ ಬೇಗ ಮಾಡ್ಕೊಳ್ಬೇಕು. ಅವರು 10:30 ಅಷ್ಟಕ್ಕೆ ನಮ್ಮನೆಗೆ ರೀಚ್ ಆದ್ರು. ಹಂಗಾಗಿ ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡು ಮಸಾಲೆ ಕೂಡ ರೆಡಿ ಮಾಡ್ಕೊಂಡೆ. ಹಂಗೆ ನೋಡಿ, ಇದು ಒಂದು ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆಕಾಳು, ಆಮೇಲೆ ಲವಂಗ, ದಾಲ್ಚಿನ್ನಿ ಅಂದ್ರೆ ಚಕ್ಕೆ ಇಷ್ಟೆಲ್ಲ ಹಾಕೊಂಡೆ. ಜೀರಿಗೆನೂ ಕೂಡ ಹಾಕೊಂಡೆ. ಆಮೇಲೆ ನೋಡಿ, ಕಾಳುಮೆಣಸು ಒಂದು 4 ಅಷ್ಟೇ ಕಾಳುಮೆಣಸು, ಆಮೇಲೆ ಸ್ವಲ್ಪ ಹಿಂಗು, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಸಾಂಬಾರ್ ಮಾಡೋದು ತುಂಬಾ ಅಪರೂಪ ಫ್ರೆಂಡ್ಸ್. ಒಂದ್ 15 ದಿನಕ್ಕೆ, ತಿಂಗಳಿಗೊಮ್ಮೆ ಮಾಡ್ತೇವೆ. ಯಾರಾದ್ರೂ ಮನೆ ಗೆಸ್ಟ್ ಬಂದ್ರೆ ಇದನ್ನೇ ಮಾಡೋದು ಫ್ರೆಂಡ್ಸ್. ತುಂಬಾ ತೊವೆ ಇಲ್ಲ ಅಂದ್ರೆ ಈ ಸಾಂಬಾರು. ಹಾಗೆ ತೊಗರಿ ಬೇಳೆನೂ ಕೂಡ ಬೇಯಿಸ್ಕೊಳ್ಳಿಕ್ಕೆ ಕುಕ್ಕರ್ಲಿ ಇಟ್ಕೊಂಡೆ. ಮಸಾಲೆ ಕೂಡ ರೆಡಿ ಮಾಡ್ಕೊಂಡೆ. ಕಾಯಿ ತುರಿ, ಮೆಣಸು, ಕೊತ್ತಂಬರಿ ಕಾಳು, ಆಮೇಲೆ ಹುಣಸೆ ಹಣ್ಣು ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ವೆಜಿಟೇಬಲ್ಸ್ ಕೂಡ ಕಟ್ ಮಾಡ್ಕೊಟ್ರು ನಮ್ಮ ಅತ್ತೆ. ಒಂದು 5-6 ತರ ವೆಜಿಟೇಬಲ್ಸ್ ಇತ್ತು. ನುಗ್ಗೆಕಾಯಿ, ಮತ್ತೆ ತೊಂಡೆಕಾಯಿ, ಆಮೇಲೆ ಫ್ಲವರು, ಮತ್ತೆ ಕ್ಯಾಪ್ಸಿಕಮ್ಮು, ಮೂಲಂಗಿ, ಕ್ಯಾರೆಟ್ ಇದನ್ನು ಕೂಡ ಹಾಕೊಂಡು ನೋಡಿ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡೆ. ಬೇಗ ಬೇಗ ಆಗ್ಬೇಕಲ್ವಾ, ಹಂಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್. ಬಟ್ಟೆ ಅಂತೂ ವಾಷಿಂಗ್ ಮಷಿನ್ ಹಾಕಿದೆ. ಯಾರಾದ್ರೂ ಬಂದ್ರೆ ಎಲ್ಲ ಬಟ್ಟೆ ಒಗಿತಾ ಕುತ್ಕೊಳ್ಳಿಕ್ ಆಗೋದಿಲ್ಲ. ಟೈಮ್ ಬೇರೆ ಆಗ್ತಾ ಇದೆ. ಹಂಗಾಗಿ ನಾನು ಮಸಾಲೆ ಕೂಡ ರುಬ್ಕೊಳ್ಳಿಕ್ ಬಂದೆ. ಅವ್ರ ಜೊತೆ ಬಂದವ್ರ ಜೊತೆನೂ ಕೂಡ ಒಂದ್ 5 ನಿಮಿಷ ಕುತ್ಕೊಂಡು ಮಾತಾಡ್ಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ನಮ್ಮ ಕೃಷ್ಣನ ಹತ್ರ ಸ್ವಲ್ಪ ಮಾತಾಡಿ ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನೋಡಿ. ನೈಸ್ ಆಗಿ ಮಸಾಲೆ ರುಬ್ಕೊಳ್ಬೇಕು. ಇದು ತುರ್ತರಿಯಾಗಿ ರುಬ್ಕೊಳ್ಬಾರ್ದು. ಆಮೇಲೆ ಮಸಾಲೆ ನೈಸ್ ಆಗ್ಲಿಕ್ಕೆ ಬಂತು, ಆವಾಗ ಈ ಫ್ರೈ ಮಾಡ್ಕೊಂಡಿದ್ನಲ್ವಾ ಎಲ್ಲ ಇಂಗ್ರೀಡಿಯೆಂಟ್ ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ನೈಸ್ ಆಗೋ ತನಕ ರುಬ್ಕೊಂಡೆ. ತರಕಾರಿ ಕೂಡ ಬೇಯ್ತಾ ಇದೆ. ಈ ಬದನೆಕಾಯಿನ ಆಮೇಲೆ ಹಾಕೊಂಡೆ. ಯಾಕೆ ಗೊತ್ತಾ, ಇಲ್ಲಾಂದ್ರೆ ಅದು ಮೆತ್ತಗಾಗ್ಬಿಡುತ್ತೆ, ಪಿಚ್ಕಿ ಪಿಚ್ಕಿ ತರ ಆಗ್ಬಿಡುತ್ತಲ್ವಾ. ಹಂಗಾಗಿ ಅರ್ಧ ತರಕಾರಿ ಬೆಂದ ನಂತರ ಈ ಬದನೆಕಾಯಿ ಹಾಕೊಂಡು ನಾನು ಸ್ವಲ್ಪ ಬೇಯಿಸ್ಕೊಂಡೆ. ಹಂಗೆ ತೊಗರಿ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಬೇಕು, ಇಲ್ಲಾಂದ್ರೆ ಅದು ಗಟ್ಟಿ ಗಟ್ಟಿ ಇದ್ರೆ ಚೆನ್ನಾಗಿರೋದಿಲ್ಲ, ಮಿಕ್ಸ್ ಆಗ್ಬೇಕಲ್ವಾ. ಹಂಗಾಗಿ ತೊಗರಿ ಬೇಳೆನೂ ಕೂಡ ಇದಕ್ಕೆ ಆಡ್ ಮಾಡ್ಕೊಂಡೆ. ಅನ್ನಕ್ಕೂ ಕೂಡ ಇಟ್ಕೊಂಡೆ. ಇವತ್ತು ಬೀನ್ಸ್ ಪಲ್ಯ ಮಾಡೋಣ ಅಂತ. ಬೀನ್ಸ್ ತಂದು ತುಂಬಾ ದಿನ ಆಗಿತ್ತು, ಹಾಗೆ ಇತ್ತು. ಒಂದೇ ತರಕಾರಿ ಖಾಲಿ ಮಾಡ್ಬೇಕಲ್ವಾ, ಹಂಗಾಗಿ ಇವತ್ತು ಬೀನ್ಸ್ ಖಾಲಿ ಮಾಡೋಣ ಅಂತ ಹೇಳಿ ಬೀನ್ಸ್ ಪಲ್ಯಗೂ ರೆಡಿ ಮಾಡ್ಕೊಂಡೆ. ಸಿಂಪಲ್ ಆಗಿರುವ ಬೀನ್ಸ್ ಪಲ್ಯ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಮತ್ತೆ ಹಸಿಮೆಣಸು ಹಾಕಿ ಫ್ರೈ ಮಾಡ್ಕೊಂಡೆ ಫ್ರೆಂಡ್ಸ್. ಕಟ್ ಮಾಡಿರುವಂತಹ ಬೀನ್ಸ್ ಕೂಡ ಸೇರಿಸ್ಕೊಂಡೆ. ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕೊಂಡೆ. ಮುಚ್ಚಿಟ್ಬಿಟ್ರೆ ಅದು ತಂತಾನೆ ಸಾವಕಾಶ ಬೆಂದ್ಕೊಳ್ಳುತ್ತೆ ಫ್ರೆಂಡ್ಸ್. ಸ್ವಲ್ಪ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ತರಕಾರಿನೂ ಕೂಡ ಬೆಂದಿದೆ. ಸ್ವಲ್ಪ ಉಪ್ಪು ಹಾಕೊಂಡೆ ನೋಡಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಬೇಕು. ಕಡಿಮೆ ಆದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಬಹುದು, ಹೆಚ್ಚಾಗ್ಬಿಟ್ರೆ ಕಷ್ಟ ಅಲ್ವಾ. ಹಂಗಾಗಿ ನಾನು ಸ್ವಲ್ಪ ನೋಡ್ಕೊಂಡು ಹಾಕೊಳ್ತೇನೆ ಯಾವಾಗ್ಲೂ ಉಪ್ಪು ಹಾಕೊಳ್ಳೋದಿದ್ರೆ. ಆಮೇಲೆ ರುಬ್ಬಿರಂತ ಮಸಾಲೆನ ಕೂಡ ಆಡ್ ಮಾಡ್ಕೊಂಡೆ ಫ್ರೆಂಡ್ಸ್. ಈ ನಮ್ಮ ಕೊಂಕಣಿ ಇದಕ್ಕೆ ಕೊಳಂಬು ಅಂತಾರೆ. ಈ ಸಾಂಬಾರ್ ಮಾತ್ರ ಸೂಪರ್ ಫ್ರೆಂಡ್ಸ್. ಇದನ್ನ ಅನ್ನ ಜೊತೆಗೂ ಕಲ್ಸ್ಕೊಳ್ಳಿಕ್ಕೆ ಮಾಡ್ತಾರೆ, ಮತ್ತೆ ಇಡ್ಲಿ ಜೊತೆಗೆ ಸೂಪರ್ 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 ಕಾಂಬಿನೇಷನ್ ಇದು. ಚಪಾತಿ ಮತ್ತೆ ದೋಸೆ ಜೊತೆಗೂ ಕೂಡ ತಿನ್ಬಹುದು. ಇದು ದಿನ ಮಾಡೋದಕ್ಕಿಂತ ಮಾರನೇ ದಿನ ಇರುತ್ತಲ್ವಾ, ಅವಾಗ ತುಂಬಾ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಆಯ್ತು. ಆಮೇಲೆ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರ್ ರೆಡಿ. ಬೀನ್ಸ್ ಪಲ್ಯ ಕೂಡ ರೆಡಿ ಆಯ್ತು. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ನಮ್ಮ ಮಯ್ಯಂಗ್ ಕೂಡ ಬಂದಿದ್ದ. ನಮ್ಮ ಕೃಷ್ಣನ್ ನೋಡಿ ಓಡೋಡ್ ಬಂದ ಅವನು. ಅವ್ರ ಗೇಟ್ ಹತ್ರ ನಿಂತ್ರೆ ನಮ್ಮ ಗೇಟ್ ಹತ್ರ ಕಾಣಿಸುತ್ತಲ್ವಾ, ಬಂದವ್ರು ಯಾರು ಬರ್ತಾರೆ ಹೋಗ್ತಾರೆ ಅಂತ ಹೇಳಿ. ನಾವಲ್ಲೇ ಇದ್ದ ಅನ್ಸತ್ತೆ, ನೋಡ್ಕೊಂಡು ಬಂದ. ಆಟ ಆಡ್ತಾ ಇದ್ದಾರೆ ಎಲ್ಲಾ ಮಕ್ಕಳು ಸೇರಿ. ನಮ್ ಕೃಷ್ಣ ಅಂತೂ ಅವ್ರ ಅಪ್ಪನ ಬಿಟ್ಟು ಒಂದು ನಿಮಿಷನೂ ಹೊರಗ್ ಬರ್ಲಿಲ್ಲ. ಯಾಕಂದ್ರೆ ನಾನ್ ಬಂದ ತಕ್ಷಣ ಹೇಳಿದ್ದೆ, ಕೃಷ್ಣನ್ ಇಲ್ಲೇ ಬಿಟ್ಟು ನೀನ್ ಹೋಗು ಅಂತ ಹೇಳಿದೆ. ಅದ್ನ ಕೇಳ್ಕೊಂಡು ಅವನಿಗೆ ಹೆದರಿಕೆ, ಎಲ್ಲಿ ಅಪ್ಪ ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಹಂಗಾಗಿ ಇಲ್ಲೇ ಅಪ್ಪನ ಜೊತೆನೇ ಇದ್ದ ಅವನು. ನಾನ್ ಕರೆದ್ರು ಕೂಡ ಕಿಚನಿಗೆ ಕೂಡ ಬರ್ತಾ ಇರ್ಲಿಲ್ಲ. ಕಿಲಾಡಿ ಕೃಷ್ಣ ಅವನು. ಕಿಲಾಡಿ ಅಂದ್ರೆ ಕಿಲಾಡಿ. ಅವನಿಗೆ ನಾವು ಸ್ವೀಟ್ ಆಗಿ KP ಅಂತೇವೆ. ಅವನ ಹೆಸರು ಕೃಷ್ಣ ಪ್ರಸಾದ್. ಹಂಗಾಗಿ KPನೂ ಕೂಡ ಅಂತ ಕರಿತೇವೆ. ಮಶ್ರೂಮ್ ಫ್ರೈ ಮಾಡೋಣ ಅಂತ ಹೇಳಿ ಮಶ್ರೂಮ್ ಫ್ರೈ ಕೂಡ ರೆಡಿ ಮಾಡ್ಕೊಂಡೆ.
ಅಪರೂಪಕ್ಕಲ್ವಾ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವ್ರಿಗೆ ಮಶ್ರೂಮ್ ಫ್ರೈ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳಿ ಪಾಯಸ ಕೂಡ ರೆಡಿ ಮಾಡ್ಕೊಂಡೆ. ಅಷ್ಟೊತ್ತಿಗೆ ಮೊದ್ಲೇ ಐಡಿಯಾ ಇರ್ಲಿಲ್ಲ ಪಾಯಸ ಮಾಡೋದು. ಆಮೇಲೆ ಅನ್ಸ್ತು ಸ್ವೀಟ್ ಮಾಡೋಣ, ಸ್ವಲ್ಪ ಅಪರೂಪಕ್ಕೆ ಬಂದಿದ್ದಾರೆ. ಮೊನ್ನೆ ಅಷ್ಟೇ ಯುಗಾದಿ ಹಬ್ಬಕ್ಕೆ ಮಾಡಿದ್ದೆ ಇದು ಬೆಲ್ಲದ ಪಾಯಸ, ಇದು ಸಕ್ಕರೆ ಪಾಯಸ ಮಾಡ್ಕೊಂಡೆ ಶಾವ್ಗೆ ಹಾಕೊಂಡು. ಸ್ವಲ್ಪ ಮಾಡ್ಕೊಂಡೆ, ಯಾಕಂದ್ರೆ ಅದು ಹೆಚ್ಚಿದ್ರೆ ಮತ್ತೆ ಯಾರು ತಿನ್ನೋದಿಲ್ಲ ಫ್ರೆಂಡ್ಸ್. ಹಂಗಾಗಿ ಮಶ್ರೂಮ್ ಫ್ರೈ ಕೂಡ ರೆಡಿ ಆಗ್ತಾ ಬಂತು. 2 ಸಲ ಹಾಕೊಂಡೆ ಮಶ್ರೂಮ್ ಫ್ರೈನ, ತುಂಬಾ ಇತ್ತಲ್ವಾ. ಹಂಗಾಗಿ ಪಾಯಸ ಕೂಡ ಈ ಕಡೆ ರೆಡಿ ಆಯ್ತು, ಮಶ್ರೂಮ್ ಫ್ರೈ ಕೂಡ ರೆಡಿ ಆಯ್ತು. ಈಗ ಊಟದ ಸಮಯ. ಇವರಿಗೆ ಈಗ ಊಟಕ್ಕೆ ಹಾಕ 1 ಕಾಲ ಆಯ್ತು ಟೈಮ್ ಈಗ. ಹಂಗಾಗಿ ನಮ್ಮ ಕೃಷ್ಣನ್ಗೆ ಮತ್ತೆ ಇವರಿಗೆಲ್ಲ ಊಟ, ಮಯಾಂಕ್ ಕೂಡ ಇಲ್ಲಿ ಊಟ ಮಾಡಂತ ಹೇಳಿದ ಮಯಾಂಕನಿಗೆ, ಅವನು ಕೂಡ ಊಟ ಮಾಡ್ತಾ ಇದ್ದ. ಹಾಯ್ ಫ್ರೆಂಡ್ಸ್, ನಾನು ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಟೈಮ್ ಈಗ 2:15. ಯಾವಾಗಲೂ ನಾನು 2 ಸಲ ಸ್ನಾನ ಆಗ್ತಿತ್ತು. ಬೆಳಿಗ್ಗೆ 1 ಸಲ ಸ್ನಾನ ಮಾಡ್ತಿದ್ದೆ, ಆದರೆ ಈಗ 2 ಸಲ ಸ್ನಾನ ಮಾಡೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಗೊತ್ತಾ, ನಿಮ್ಗೆ ಗೊತ್ತಿದೆ ನಮ್ಮ ಮನೆ ಸೋಲಾರು ಸರಿ ಇಲ್ಲ ಅಂಥೇಳಿ, ಗೀಝರ್ ಕೂಡ ಇಲ್ಲ. ಹಾಗಾಗಿ ನಾವು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು. ನಿಮ್ಗೆ ಗೊತ್ತಿದೆ ಅಲ್ವಾ, ಹಬ್ಬದ ದಿನವೇ ಹಾಗಾಗಿದೆ. ಮತ್ತು ಈಗ ಗ್ಯಾಸ್ ಕೂಡ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು, ಸಿಲಿಂಡ್ರ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ 1 ಸಲ ಸ್ನಾನ ಮಾಡೋದಾಯಿತು. ಇವತ್ತು ತುಂಬ ಕೆಲಸ ಇತ್ತು ಫ್ರೆಂಡ್ಸ್. ಬೆಳಿಗ್ಗೆ ನಮ್ಮ ತಮ್ಮನ ಮಗ ಬಂದಿದ್ರಲ್ವಾ, ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದೆ. ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡಿದೆ ಅಲ್ವಾ, ಹಾಗಾಗಿ ಲೇಟ್ ಆಗೋಯ್ತು. ಅವರಿಗೆಲ್ಲ ಊಟಕ್ಕೆಲ್ಲ ಬಡಿಸಿ ಅವ್ರದ್ದು ಊಟ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಈಗ ನಾನು ಊಟ ಮಾಡಬೇಕು, ಆಮೇಲೆ ಸಿಗ್ತೇನೆ ಫ್ರೆಂಡ್ಸ್. ಮನೆಗೆ ಯಾರೇ ಗೆಸ್ಟ್ ಬಂದ್ರು ಖುಷಿನೇ, ಆದ್ರೆ ಅದ್ರಲ್ಲೂ ನಮ್ಮ ಅಮ್ಮನ ಮನೆಯವ್ರ ಕಡೆಯಿಂದ ಯಾರಾದ್ರೂ ಬಂದ್ರೆ ಎಷ್ಟು ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಫ್ರೆಂಡ್ಸ್. ಹಂಗೇನೆ ನಾವು ತವ್ರ ಮನೆಗೆ ಹೋಗೋದಂದ್ರು ಅಷ್ಟೇ ಖುಷಿ, ಅವ್ರ ಕಡೆಯಿಂದ ಯಾರೋ ಬರ್ತಾರೆ ಅಂತ ಹೇಳಿದ್ರು ಅಷ್ಟೇ ಖುಷಿ ಅಲ್ವಾ ಫ್ರೆಂಡ್ಸ್. ನೋಡಿ ಕೃಷ್ಣನ ನೋಡಿ ರೂಪ ನೋಡಿ, ಅವ್ರ ಪಪ್ಪಂದು ಹೆಲ್ಮೆಟ್ ಹಾಕೊಂಡು, ಅವ್ರ ಪಪ್ಪನ ಬ್ಯಾಗ್ ಹಾಕೊಂಡು ಎಲ್ಲಿ ಹೋಗ್ತಾನಂತೆ. ಈಗ ನನಗೂ ಕರ್ಕೊಂಡು ಹೋಗ್ತಾನಂತೆ. ನನ್ ಕರ್ಕೊಂಡು ಹೋಗ್ತೆ ಎಲ್ಲಿಗೆ? ಕಾರವಾರಕ್ಕೆ. ಏನಿದೆ ಅಲ್ಲಿ ಕಾರವಾರದಲ್ಲಿ? ಮತ್ತೆಂತಕ್ಕೆ ಹೋಗುದು ಕಾರವಾರಕ್ಕೆ? ಅಲ್ಲಿ ಬೀಚಿಗೆ, ರೆಸ್ಟೋರೆಂಟಿಗೆ, ಊಟಕ್ಕೆ. ಏನ್ ಕೊಡಿಸ್ತೆ ನಂಗೆ ಊಟಕ್ಕೆ? ಫ್ಲವರ್ ಮಳ್ಳ ಐಸ್ ಕ್ರೀಮ್ ಕೊಡಿಸ್ತೆ ನಂಗೆ. ಅತ್ತೆಗೆ ಐಸ್ ಕ್ರೀಮ್ ಕೊಡಿಸ್ತೆ. ಹೌದು, ಎಷ್ಟು? ಯಾವ್ದು ಐಸ್ ಕ್ರೀಮ್ ಕೊಡಿಸ್ತೆ? ಯಾವ ಐಸ್ ಕ್ರೀಮ್ ಕೊಡಿಸ್ತೆ ನೀನು? ಬಟರ್ ಸ್ಕಾಚ್. ಹಾ, ಅಡ್ಡಿಲ್ಲ. ನೀನು ಇವತ್ತು ಸ್ಕೂಲಿಗೆ ಹೋಗ್ಲಿಲ್ಲಲ್ಲ? ಇವತ್ತು ಹಬ್ಬ ಅಲ್ಲ, ನಿನ್ನೆ ಆಯ್ತು ಹಬ್ಬ. ಇವತ್ತೆಂತದು? ನಿನ್ನೆ ಶಾಲೆ ಇತ್ತು. ಮೊನ್ನೆ ಹಬ್ಬ ಇತ್ತು ಅಲ್ಲ? ಹಬ್ಬ ಅಂತೆ, ಮುಸ್ಲಿಮರ ಹಬ್ಬ. ಓಹೋ, ಮುಸ್ಲಿಮರ ಹಬ್ಬ ಅಂತ ಹೇಳಿದೆ ಅಲ್ಲ ಇವತ್ತು ಅಲ್ಲ? ನೀ ಎಲ್ಲ ಹೋಗ್ತೀಗ ಹೆಲ್ಮೆಟ್ ಹಾಕೊಂಡು? ಹೇಳು. ಮನೆಗೆ. ಅಡ್ಡಿಲ್ಲ, ಬಾಯ್ ಬಾಯ್. ಪಪ್ಪ ಬರೋದಿಲ್ಲ, ನೀವು ಒಬ್ಬನೇ ಹೋಗು. ಓಯ್, ಹಬ್ಬ ಅಂತೆ ಮುಸ್ಲಿಂ ಒಬ್ರು. कृष्णा तू खय आयला तू आता? कसं लेक कोणा घरायला? हळदीपूर. आज ಹಂಗಾರಪ್ತಕಿ ಆಚಿ. ನಮ್ಮ ಕೃಷ್ಣ ಮುದ್ದಾಗಿ ಚೆನ್ನಾಗಿ ಮಾತಾಡ್ತಾನೆ. ಅವನಿಗೆ ಕೆಲವೊಬ್ರು ಪ್ರಸಾದ್ ಅಂತಾನು ಕರೀತಾರೆ, ಕೃಷ್ಣ ಅಂತಾನು ಕರೀತಾರೆ, ಕೇಪಿ ಅಂತಾನು ಕರೀತಾರೆ ಫ್ರೆಂಡ್ಸ್. ಹಂಗೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ ಕೂಡ ಹೊರಗಡೆ ಬಂದು ಕೂತ್ಕೊಂಡು ನೆಂಟನ ಹತ್ರ ಮಾತಾಡ್ತಾ ಇದ್ರು. ಈಗ ಶಾಪಿಂಗ್ ಹೋಗ್ತಾರಲ್ವ, ಹಂಗಾಗಿ ಮೊದ್ಲೇ ಮಾತಾಡ್ಕೊಂಡು ಹೊರಟ್ರು. ಈಗ ಹೊರಡುವ ಸಮಯ ನೋಡಿ. ನಾಳೆ ಹೋಗಂತ ಎಷ್ಟು ಹೇಳಿದೆ, ಇಲ್ಲ ಇವತ್ತೇ ಹೋಗ್ತೇವೆ ಅಂತ ಹೇಳಿದ್ರು. ಹಂಗಾಗಿ ರೆಡಿ ಆದ ನಮ್ಮ ಕೃಷ್ಣ. ನೋಡಿ, ಸನ್ ಗ್ಲಾಸ್ ಎಲ್ಲ ಹಾಕೊಂಡು ತಲೆಗೆಲ್ಲ ಕಟ್ಕೊಂಡು, ಅಂದ್ರೆ ಇದಲ್ವಾ ಬಿಸಿಲಲ್ವಾ ಫ್ರೆಂಡ್ಸ್, ಬೈಕ್ ಮೇಲೆ ತುಂಬಾ ದೂರ ಹೋಗ್ಬೇಕು. ಹಂಗಾಗಿ ಅವನು ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಹೋಗೋದಂದ್ರೆ ನಮ್ಗೆ ತುಂಬಾ ಬೇಜಾರು. ನಾಳೆ ಹೋದ್ರಾಯ್ತು ಅಂತ ಹೇಳಿದ್ರು ಕೇಳಲಿಲ್ಲ. ಹಂಗಾಗಿ ಈಗ ಹೊರಡ್ತಾ ಇದ್ದಾರೆ ಫ್ರೆಂಡ್ಸ್. ಅವರಿಗೆ ಕಳಿಸ್ ಬರೋಣ. ತುಂಬಾ ಖುಷಿ ಆಯ್ತು ಇವತ್ತಿನ ದಿವಸ. ಅಮ್ಮ ಬರೋದು ಅಪರೂಪ, ಅಪ್ಪ ಬರೋದು ಅಪರೂಪ, ತಮ್ಮ ಬರೋದು ಅಪರೂಪ. ಅದ ನಾನು ಮಾತ್ರ ಯಾವಾಗ್ಲೂ ಹೋಗ್ತಾ ಇರ್ತೇನೆ. ವರ್ಷಕ್ಕೊಂದ್ 2-3 ಸಲ ಅಂದ್ರೂ ಹೋಗ್ತೇನೆ ಅಮ್ಮನ ಮನೆಗೆ ಅಲ್ವಾ ಫ್ರೆಂಡ್ಸ್. ಖುಷಿ ಆಗತ್ತೆ ಅವ್ರು ಬಂದ್ರೆ, ನಾವು ಹೋಗುದು ಅಂತಂದ್ರೆಲ್ಲ. ಫೈನಲಿ ಹೊರಟ್ರು, ಬಾಯ್ ಅಂತ ಹೇಳಿ ಹೊರಟೆ ಬಿಟ್ರು. ಬಾಯ್.
ಅವ್ರನ್ನ ಕಳಿಸಿ ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡಿದೆ. ಈಗ 5:30 ಟೈಮ್. ಈಗ ನಾನು ಸ್ವಲ್ಪ ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇದ್ದೇನೆ. ನೆಲದಲ್ಲಿರೋ ಗಿಡಗಳಿಗೆ ನೀರ್ ಹಾಕ್ತೇನೆ. ಪಾಟಲ್ಲಿರೋ ಗಿಡಗಳಿಗೆ ಬೆಳಿಗ್ಗೆನೆ ಹಾಕಿದೆ. ಒಂದೇ ಸಲ ಎಲ್ಲಾ ಗಿಡಗಳಿಗೂ ನೀರ್ ಹಾಕುದಂದ್ರೆ ತುಂಬಾ ಕಷ್ಟ ಆಗ್ತದೆ. ಬಕೆಟ್ ಅಲ್ಲಿ ಹಾಕ್ಬೇಕಲ್ವಾ. ನಿಮ್ಗೆ ಗೊತ್ತಿದೆ ಪೈಪ್ ಎಲ್ಲಿದೆ ಅಂತ ಹೇಳಿ ಮತ್ತೆ ಹೇಳಬೇಕಾಗಿಲ್ಲ. ಸೊ ಹಾಗಾಗಿ ನೀರ್ ಹಾಕ್ತಾ ಇದ್ದೇನೆ. ಮೆಡಿಕಲ್ಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಮೆಡಿಕಲ್ನಿಂದ ಸುಮಾರು ತಗೊಂಡು ಬರೋದಿದೆ, ಹಾಗಾಗಿ ಮೆಡಿಕಲ್ಗೆ ಹೋಗ್ತಾ ಇದ್ದೇವೆ. ನಮ್ಮನೆಯಿಂದ 5 ಮಿನಿಟ್ಸ್ ಅಷ್ಟೇ ಮೆಡಿಕಲ್ಗೆ. ಹಾಗೆ ನಡ್ಕೊಂಡು ಬಂದ್ವಿ. ನಾನು ನಮ್ಮ ಮನೆಯಾಗ ಬಂದ್ವಿ. ಮೆಡಿಕಲ್ ತುಂಬಾ ಐಟಮ್ಸ್ ತಗೊಳ್ಬೇಕಿತ್ತು. ಹಾಗಾಗಿ ಬಂದ್ವಿ. ಇದು ಡೆಟಾಲ್, ಹ್ಯಾಂಡ್ ವಾಶ್, ಮತ್ತೆ ಬಾತ್ರೂಮ್ ಕ್ಲೀನರು, ಟಾಯ್ಲೆಟ್ ಕ್ಲೀನರು ಅದೆಲ್ಲ ತಗೊಳ್ಬೇಕಿತ್ತು. ಜೆಂಡು ಬಾಮ್, ನಮ್ಮ ಅತ್ತೆಗೆ ಒಂದು ಟ್ಯಾಬ್ಲೆಟ್ಸ್ ಬೇಕಿತ್ತು, ಅದನ್ನು ಕೂಡ ತಗೊಂಡ್ವಿ. ಫ್ರೆಂಡ್ಸ್, ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಅಲ್ವಾ, ಎರಡೇ ಚಿಕ್ಕ ಚಪಾತಿ ಆಗುವಷ್ಟು ಹಿಟ್ಟಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಿಗ್ಗೆ. ಈಗ ಅದನ್ನ ತೆಗೆದು ಚಪಾತಿ ಮಾಡ್ಕೊಂಡೆ. ಯಾಕಂದ್ರೆ ವೆಜಿಟೇಬಲ್ ಸಾಂಬಾರಿಗೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ ಇವತ್ತು. ಅದಕ್ಕೆ ಚಪಾತಿ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಹಾಗಾಗಿ ಚಪಾತಿ ಮಾಡಿಕೊಂಡೆ. ಹಾಲು ಕೂಡ ಕಾಯಿಸ್ಲಿಕ್ಕಿಟ್ಟೆ. ಈಗ ಸಾಂಬಾರು ಒಂದು ಬಿಸಿ ಮಾಡಿಕೊಂಡ್ರೆ ಆಯಿತು. ಊಟಕ್ಕೆ ರೆಡಿ ಆಗಿದೆ. ಇವತ್ತೇನಿಲ್ಲ, ಮಧ್ಯಾಹ್ನದ ಊಟನೇ, ಮತ್ತೇನು ಸ್ಪೆಷಲ್ ಮಾಡ್ತಾ ಇಲ್ಲ. ಸಿಗ್ತೇನೆ. ಚಪಾತಿ ನೋಡಿ ರೆಡಿ ಆಗ್ತಾ ಇದೆ. ಚಪಾತಿ ಕೂಡ ರೆಡಿ ಆಯಿತು. ಈಗ ಊಟ ಮಾಡೋದು ಫ್ರೆಂಡ್ಸ್. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳ ತೊಳೆದು ಆಯಿತು. ಪಾತ್ರೆಗಳು ನೋಡ್ಬೋದು, ನೋಡಿ ಇಷ್ಟು ಪಾತ್ರೆ. ಆಮೇಲೆ ಗ್ಯಾಸ್ ಕೌಂಟ್ರ್ ಕೂಡ ಒರೆಸ್ಕೊಂಡಾಯಿತು. ಈಗ ಜೀರಿಗೆ ಕಷಾಯ ಮಾಡ್ತಾ ಇದ್ದೀನಿ ನೋಡಿ. ವಾರದಲ್ಲಿ ಒಂದು 2-3 ದಿನ ಆದರೂ ಜೀರಿಗೆ ಕಷಾಯ ಮಾಡ್ತೇನೆ. ನಮ್ಮ ಮನೆಯಾಗ ಸ್ವೆಟ್ರ್ ಹಾಕೊಂಡು ಕೂತ್ಕೊಂಡಿದ್ದೆ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ AC ಹಾಕಿದ್ಲು, ಫುಲ್ AC ಹಾಕ್ಕೊಂಡಿದ್ಲು. ಹಾಗಾಗಿ ಸ್ವೆಟ್ರ್ ಹಾಕೊಂಡು, ಈಗ ಚಳಿ ಆಗ್ತದೆ ಅಂತೇಳಿ ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ ನೋಡಿ. ಹೊರಗೆ ಬಂದು ಕೂತ್ಕೊಂಡಿದ್ದೆ, ಚಳಿ ಆಯ್ತಂತೆ ಅವಳಿಗೆ, ಹಂಗಾಗಿ. ಹಾಂ ಆಯ್ಲೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮಿಗೆ 6:10. ನಾನೆದ್ದು ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ನೋಡಿ, ಹೆಸರು ಕಾಳಿನ ಉಷ್ಟಿ ಮಾಡೋಣ ಅಂಥೇಳಿ ಅದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ. ಈ ಉಷ್ಟಿ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಈಸಿ ಮತ್ತು ಬೇಗ ಆಗುವಂಥ ರೆಸಿಪಿ ಇದು ತಿಂಡಿ. ಹಂಗಾಗಿ ಇವತ್ತು ಇದನ್ನೇ ಮಾಡ್ತಾ ಇದ್ದೇನೆ. ತುಂಬ ದಿನ ಆಯಿತು ಉಷ್ಟಿ ಮಾಡ್ತೇನೆ. ದೋಸೆ, ಚಪಾತಿ, ರೊಟ್ಟಿ, ಉಪ್ಪಿಟ್ಟು ಈ ಥರ ಆಯಿತು. ಉಷ್ಟಿ ಮಾಡ್ಕೊಳ್ಳಿರ್ಲಿಲ್ಲಲ್ಲ, ಹಾಗಾಗಿ ಇವತ್ತು ಉಷ್ಟಿ ಮಾಡ್ಕೊಳ್ತಾ ಇದ್ದೇನೆ. ಕುಕ್ಕರಲ್ಲಿ ಇಟ್ಟಿದ್ದೇನೆ ಬೇಯಿಸಲಿಕ್ಕೆ. ಅಲ್ಲಿ ತನಕ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಲ್ವಾ. 3 ವಿಸಿಲ್ ಕೂಗಿಸ್ಕೊಂಡೆ. ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಇಷ್ಟು ಹಿಂಗಾಗಬೇಕು. ಅದು ಸ್ವಲ್ಪ ಉದುರಾದ್ರೂ ಕೂಡ ಚೆನ್ನಾಗಿರೋದಿಲ್ಲ ತಿನ್ಲಿಕ್ಕೆ. ಚೆನ್ನಾಗಿ ಮೆತ್ತಗಾಗಿದೆ. ಉಷ್ಟಿ ಚೆನ್ನಾಗಾಗತ್ತೆ. ಒಗ್ಗರಣೆ ಹಾಕೊಂಡೆ ಫ್ರೆಂಡ್ಸ್. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ಹಸಿಮೆಣಸು ಇದನ್ನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ಈಗ ಇದರಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಹೆಸರು ಕಾಳನ್ನು ಹಾಕ್ಕೊಂಡ್ಬಿಟ್ರೆ, ಕಾಯಿ ತುರಿ ಹಾಕ್ಕೊಂಡ್ಬಿಟ್ರೆ ಇಲ್ಲಿಗೆ ಈ ಉಷ್ಟ್ಲಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡೋರು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.